ಕನ್ನಡ ಸಂಧಿ ಕನ್ನಡ ಮತ್ತು ಸ್ವರ ಸಂಧಿ ವ್ಯಂಜನ ಸಂಧಿ. ಕನ್ನಡದಲ್ಲಿ ಎಷ್ಟು, ಕನ್ನಡ ಅಕ್ಷರಮಾಲೆಯಲ್ಲಿ ಎಷ್ಟು ಅಕ್ಷರಗಳಿದ್ದಾವೆ? 41. ಅದರಲ್ಲಿ ಯೋಗವಾಹ ಗೊತ್ತಾ? ಏನು ಯೋಗವಾಹ ಅಂದ್ರೆ? ಯಾವ್ದು ಸ್ವರ ಅಂದ್ರೆ ಏನು? ಸ್ವತಂತ್ರವಾಗಿ ಉಚ್ಚರಿಸಲ್ಪಡುವ ಅಕ್ಷರಗಳನ್ನು ಸ್ವರ ಅಂತ ಕರಿತೀವಿ. ವ್ಯಂಜನಗಳು ಇನ್ನೊಂದು ಅಕ್ಷರದ ಸಹಾಯದಿಂದ ಉಚ್ಚಾರ ಮಾಡುವ ಅಕ್ಷರಗಳನ್ನು ವ್ಯಂಜನ ಅಂತ ಕರಿತೀವಿ. ವ್ಯಂಜನಗಳು ಎಷ್ಟಿದವು? 34. ಅದರಲ್ಲಿ ವರ್ಗೀಯ ವ್ಯಂಜನ, ಅವರ್ಗೀಯ ವ್ಯಂಜನ ಗೊತ್ತಾ? ವ್ಯಂಜನಗಳಲ್ಲಿ ಯಾಕೆ ಕವರ್ಗ ಅಂತ ಯಾಕೆ ಕರಿತೀವಿ? ಕವರ್ಗ, ಚವರ್ಗ, ಟವರ್ಗ, ಕವರ್ಗ, ಕವರ್ಗ ಅಂತ ಯಾಕೆ? ನೀನು SLC ಆದ್ಮೇಲೆ PUC ಆದ್ಮೇಲೆ PUCದಲ್ಲಿ ವ್ಯಾಕರಣ ಇರ್ತದೆ. SLC ಆದ್ಮೇಲೆ PCH ಮಾಡ್ಕೊಂಡು ಪಾಠ ಮಾಡ್ತೀವಿ. ಏನ್ ಪಾಠ ಮಾಡ್ತೀವಿ ಅಲ್ವಾ? ಸ್ವಲ್ಪ ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.